ಈಸ್ಕೊಂಡಿದ್ರು ಸರ್, 2 ಲಕ್ಷ ಇಸ್ಕೊಂಡವ್ರೆ. ಅದು ಎಲ್ಲಿ? ಮಾವಿನ ತೋಪಲ್ಲಿ. ನಾವು ಚಿಕನ್ ಅಂಗಡಿ ಮಾಡ್ಕೊಂಡಿರೋರು, ಅದರಿಂದ ಶ್ರೀನಿವಾಸ ರೆಡ್ಡಿ ಪಿ ಡಿ ಹೋಗರು 2 ಲಕ್ಷ ನಾವು ಕೊಟ್ಟಿದ್ದೀವಿ. ನಮಸ್ಕಾರ ವೀಕ್ಷಕರೇ, ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಕೋಲಾರ ಜಿಲ್ಲಾ ಮುಳಬಾಗಿಲು ತಾಲೂಕಿನ ತಾಯ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಬಳಿ ಹಿಂದೂಪರ ದೇವಾಲಯಗಳ ಮುಂದೆ ಲಕ್ಷ ಹಣ ತಗೊಂಡು ಚಿಕನ್ ಅಂಗಡಿಗಳನ್ನ ಹಾಕೋದಕ್ಕೆ ಅನುಮತಿ ಕೊಟ್ಟಂತ ಘಟನೆ ಇವತ್ತು ನಾವು ನೋಡ್ಬೋದು. ಎಸ್, ಬೆಳಕಿಗೆ ಒಂದೊಂದೇ ಬರ್ತಾ ಇದೆ. ಇವತ್ತು ಇಡೀ ರಾಜ್ಯದಲ್ಲಿ ಪವಿತ್ರ ಕ್ಷೇತ್ರ, ಪುಣ್ಯಕ್ಷೇತ್ರ, ದೇವಸ್ಥಾನಗಳ ಮುಂದ್ಗಡೆ ಮಟನ್ ಚಿಕನ್ ಅಂಗಡಿಗಳು ಸುಮ್ಮನೆ ಯಾರು ಕೊಟ್ಟಿಲ್ಲ. ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಇವತ್ತು ಅನುಮತಿ ಕೊಡಬಾರ್ದಾಗಿತ್ತು. ಆದರೂ ಕೂಡ ಅನುಮತಿ ಕೊಟ್ಟಿದ್ದಾರೆ ಅಂದ್ರೆ ತಪ್ಪು ಇವತ್ತು ಕೊಟ್ಟಿರ್ತಕ್ಕಂಥವ್ರದೇ. ಇವರು ಇವತ್ತು ಇಡೀ ರಾಜ್ಯವೇ ನೋಡ್ಬೇಕು. ಇದು ದೇವಸ್ಥಾನಗಳ ಮುಂದ್ಗಡೆ ಲಕ್ಷ ಹಣ ತಗೊಂಡು ಅನುಮತಿ ಕೊಟ್ಟಿದ್ರಲ್ಲ, ನಿಮಗೆ ನಾಚಿಕೆ ಇದೆಯಾ? ಇವತ್ತು ಇಂಥ ಮುಟ್ಟಾಳರನ್ನ ಯಾವತ್ತೇ ಆಗಲಿ ಇಡಬಾರ್ದು. ದಿಢೀರ್ ಅಂತ ಸಸ್ಪೆಂಡ್ ಮಾಡಲೇಬೇಕು. ಇವತ್ತು ಸ್ಥಳೀಯ ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಹಿಂದೂಪರ ಸಂಘಟನೆಗಳು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು. ಇವತ್ತು ಎಷ್ಟೋ ಪುಣ್ಯ ಕ್ಷೇತ್ರಗಳ ಮುಂದೆ ಚಿಕನ್ ಅಂಗಡಿ, ಮಟನ್ ಅಂಗಡಿ, ಗೋ ಹತ್ಯೆಗಳು ಆಗ್ತಾ ಇದೆ. ಆದರೂ ಕೂಡ ಕಣ್ಣು ಮುಚ್ಕೊಂಡಿದಾರಲ್ಲ, ಇವ್ರಿಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಸ್ಥಳೀಯ ದಂಡಾಧಿಕಾರಿಗಳಾಗಿರ್ಬೋದು, ಇಒ ಆಗಿರ್ಬೋದು, ಯಥೇಚ್ಛವಾಗಿ ಇವತ್ತು ನಗರ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು, ದಯವಿಟ್ಟು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು. ದೇವಾಲಯಗಳ ಮುಂದಿರ್ತಕ್ಕಂಥ ಪ್ರತಿಯೊಂದು ಚಿಕನ್ ಮಟನ್ ಅಂಗಡಿ ಕೂಡ ತೆರವುಗೊಳಿಸಬೇಕು. ಇದೊಂದು ಆಗಬೇಕು. ಅದರಿಂದ ಅವರು ಕರೆಂಟನ್ನು ಕೊಟ್ಟಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಮತ್ತು ಇವಾಗ ಗ್ರಾಮ ಪಂಚಾಯತ್ ಬಂದು ಇದೆಲ್ಲ ಕ್ಲೀನ್ ಮಾಡಿದ್ದಾರೆ. ಸಾಬ್ರು ಈ ದೇವಸ್ಥಾನದ ಪಕ್ಕದಲ್ಲಿ ಚಿಕನ್ ಅಂಗಡಿ ಏನೂ ಇರಬಾರ್ದು ಅಂತ ಹೇಳಿದ್ದಾರೆ. ನಮ್ಮ ಹೊಟ್ಟೆ ಪಾಡಿಗೆ ನಾವು ಏನೋ ಮಾಡ್ಕೊತಾ ಇದ್ದೀವಿ. ನಾವು 15 ಮನುಷ್ಯ ಈ ಅಂಗಡಿಗೋಸ್ಕರ ಕಾತ್ಕೊಂಡು ಇದರಲ್ಲೇ ಬದುಕ್ತಾ ಇರೋ ಅವರು ನಾವು. ಅದರಿಂದ ನಮ್ಮ ಫ್ಯಾಮ್ಲಿ ಇದೆ, ಇವೆಲ್ಲ ನಮ್ಮ ಫ್ಯಾಮ್ಲಿ. ಇದಕ್ಕೆ ಹೊಟ್ಟೆ ಪಾಡಿಗೆ ಇದು ಇರೋದು ನಮ್ಮ ಹತ್ರ. ಬರೀ ಏನೂ ಇಲ್ಲ ಜೀವನಕ್ಕೋಸ್ಕರ. ನಾನು ಒಂದು ಹ್ಯಾಂಡಿಕ್ಯಾಪ್ಟು, ನಮ್ಮ ತಂದೆ ಇಲ್ಲ, ಇನ್ನೊಬ್ಬ ತಮ್ಮ ಇಲ್ಲ, ಯಾರೂ ಇಲ್ಲ. ಅದರಿಂದ ನಾವು ಏನು ಮಾಡೋಕ್ಕಾಗತ್ತೆ? ನಮಗೇನಾದರೂ ಸಹಾಯ ಮಾಡಿಕೊಡ್ಬೇಕು. ಈ 100 ಮೀಟ್ರ್ ಹೇಳಿದ್ರಿ, 50 ಮೀಟ್ರ್ ದೇವಸ್ಥಾನ ಪಕ್ಕದಲ್ಲೇ ಇರೋದು. ಆ ಪಕ್ಕದಲ್ಲಿರೋ ದೇವಸ್ಥಾನಕ್ಕಾಗಲಿ ಇದಕ್ಕಾಗಲಿ ಏನೂ ವ್ಯತ್ಯಾಸ ಇಲ್ಲ. ಪಕ್ಕದಲ್ಲಿ ಗೋಮಾಂಸ ಇರ್ಬೋದು, ಹಿಂದೆ ಫಿಶ್ ಅಂಗಡಿ ಇರ್ಬೋದು, ನಮ್ಮ ಚಿಕನ್ ಅಂಗಡಿ ಮಾತ್ರ ಇರಬಾರ್ದಂದ್ರೆ ಹೆಂಗೆ? ಸಿಟಿಯಲ್ಲಿ ಎಲ್ಲೂ ಇಲ್ವಾ? ಸಿಟಿಯಲ್ಲಿ ಎಲ್ಲಿಲ್ಲ? ಗಂಗಮ್ಮ ದೇವಸ್ಥಾನ ಹತ್ರ ಇದೆ, ಆಂಜನೇಯ ದೇವಸ್ಥಾನ ಇದೆ, ಕುರುಕಪಾಳ್ಯದಲ್ಲಿ ಗೋಮಾಂಸ ಇದೆ, ಹಂದಿ ಮಾಂಸ ಇದೆ, ಪಕ್ಕದಲ್ಲಿ ಎಲ್ಲದೂ ಇದೆ. ಮುತ್ಯಾಲಪೇಟೆಯಲ್ಲಿ ಪಕ್ಕದಲ್ಲೇ ಇದೆ ಅಲ್ಲ. ಅದರಿಂದ ಅವೆಲ್ಲ ಗೊತ್ತಾಗಿತ್ತು. ಇದು ಮಾತ್ರ ಯಾಕೆ? ಅಲ್ಲಿ ಗೋಮಾಂಸ ಇದೆ, ಹಂದಿ ಮಾಂಸ ಇದೆ, ಅಲ್ಲಿ ಗೋಮಾಂಸ ಇದೆ, ಹಂದಿ ಮಾಂಸ ಇದೆ, ಪಕ್ಕದಲ್ಲಿ ಎಲ್ಲದೂ ಇದೆ. ಮುತ್ಯಾಲಪೇಟೆಯಲ್ಲಿ ಪಕ್ಕದಲ್ಲೇ ಇದೆ ಅಲ್ಲ. ಅದರಿಂದ ಅವೆಲ್ಲ ಗೊತ್ತಾಗಿತ್ತು. ಇದು ಮಾತ್ರ ಯಾಕೆ? ತಾಲೂಕ್ಗೊಂದು, ಹೋಬ್ಳಿಗೊಂದ ಇದೇನಾ ನೀವು ನ್ಯಾಯ ಮಾಡೋದು? MLA ಸಾರ್, ನೀವು ನ್ಯಾಯ ಮಾಡೋದು? MLA ಸಾರ್, ನೀವು ನ್ಯಾಯ ಮಾಡೋದು? MLA ಸಾರ್, ಈ ಥರ ಮಾಡಬಾರ್ದು. ಈ ಥರ ಮಾಡಿದ್ರೆ ಮುಂದಿನ ಚುನಾವಣೆಯಲ್ಲಿ ನೀವು ಬರೋಲ್ಲ, ನಾನು ಗ್ಯಾರಂಟಿಯಾಗಿ ಹೇಳ್ತೀನಿ. ಯಾಕಂದರೆ ಈ ಥರ ಮಾಡೋದು ಜಾತಿ ವ್ಯತ್ಯಾಸ. ಇದು ಮಾತ್ರ ಇರ್ಬಾರ್ದು ಸರ್. ಈಸ್ಕೊಂಡಿದ್ರು ಸರ್, 2 ಲಕ್ಷ ಇಸ್ಕೊಂಡವ್ರೆ. ಅದು ಎಲ್ಲಿ? ಮಾವಿನ ತೋಪಲ್ಲಿ. ಈಸ್ಕೊಂಡಿದ್ರು ಸರ್, 2 ಲಕ್ಷ ಇಸ್ಕೊಂಡವ್ರೆ. ಅದು ಎಲ್ಲಿ? ಮಾವಿನ ತೋಪಲ್ಲಿ. ಕ್ಯಾಶ್ ಕೊಡ್ತೀನಂದ್ರೆ ಈಸ್ಕೊಂಡಿರೋದು ಏನೋ ಕ್ಯಾಶ್. ಅದನ್ನು ಫೋನ್ ಪೇ ಮಾಡ್ತೀನಿ ಅಂತಾರೆ, ಬೇಡ. ಕರೆಂಟ್ ಕೊಡೋಕ್ಕೆ ಏನೋ ಈಸ್ಕೊಂಡ್ರಿ, ಏನೇನು ಮಾಡಬೇಕು? KB ಇರಲಿ, ಇವ್ರು ಕೊಟ್ರೆ ತಾನೇ, NC ಕೊಟ್ರೆ ತಾನೇ ನಾವು ಈಸ್ಕೊಳ್ಳೋದು ಕರೆಂಟಿಗೆ. NC ಕೊಟ್ರೆ ನಾವು ಈಸ್ಕೊಳ್ಳೋದು. ಇಲ್ಲಾಂದ್ರೆ ಯಾರು ಹೇಳ್ತೀರ? ಆ ಥರ ಎಲ್ಲ ಮಾತಾಡ್ಬೋದಾ? ಈ ಥರ ಮಾಡ್ಬೋದಾ? ಹೊಟ್ಟೆ ಪಾಡಿಗೆ ಮಾಡ್ತಾ ಇರೋ ಸರ್. ಎಸ್ ಟಿ ಮುಸ್ಲಿಮು ST ಅವ್ರ ಏನಾದರೂ ನಾವು ಮಾಡ್ಕೋಬೋದಾ? ಅಂಗಡಿ ಎತ್ತಬೇಕು, ನಾವು ಎತ್ತೀವಿ. ನೀವು ಪಂಚಾಯತಿಂದ ಬಂದಿದ್ದೀರಾ, MLA ಮುಖಾಂತರ ಬಂದಿದ್ದೀರಾ, ನಮ್ಗೆ ಒಂದು ವ್ಯವಸ್ಥೆ ಮಾಡಿಕೊಡಿ. ಯಾಕಂದರೆ ನಾವು 15 ಬಡವರು, ನಾವು ಜನ, ಮಕ್ಕಳು, ಚಿಕ್ಕ ಮಕ್ಕಳು ಇದರಿಂದ ಇರೋದು. ಇಲ್ಲ, ವ್ಯವಸ್ಥೆ ಮಾಡಿಕೊಡಿ ಎಲ್ಲಾದರೂ ಅಂತ ಅಲ್ಲಿ. ಅದೊಂದು ಮಾತು ಕೊಟ್ಟರೆ ನಿಮ್ಗೆ ನಾವು ಕುದತ್ನಿಗೆ ಹೇಳ್ತೀವಿ. ಈ ಥರ ಮಾಡಿದ್ರೆ ಏನ ಮಾಡೋದು? ಈ ಥರ ಎಲ್ಲ ಮಾಡಬಾರ್ದು ಸಾರ್. ಮೊಟ್ಟೆ ಮೇಲೆ ಹೊಡಿಬೇರಿ ಸಾರ್.
ನಾವು ಬಡವ್ರು ಸರ್, ಬೇಗ ಬೇಡ ಇದೆ ಸರ್, ಬಡ್ಕೊಡ್ತೀವಿ ಬಡವ್ರು ಸರ್.